ವರದಿಗಾಗಿ ಒಡಹುಟ್ಟಿದವರ ಕಿರುಕುಳ, ನ್ಯಾಯಕ್ಕಾಗಿ ಅಂಗಲಾಚಿದ ಮಹಿಳೆ, ವರದಿ ಪ್ರಸಾರ ಮಾಡಿದ್ದ ಎಂಎಂಟಿವಿ, ನ್ಯಾಯ ಕೊಡಿಸಲು ಮುಂದೆ ಬಂದ ಹಿರಿಯ ನ್ಯಾಯಾಧೀಶರು. ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಕರೋನಾ ಪ್ರಕರಣಗಳು, ಸಚಿವರಿಂದ ನಡೆದ ಅತಿ ಮುಖ್ಯ ಕೆಡಿಪಿ ಸಭೆ, ಮೊಬೈಲ್ಗಳಲ್ಲೇ ತಲ್ಲೀನರಾಗಿದ್ದ ಅಧಿಕಾರಿಗಳು. ಗೋವು ಭೂಸ್ಪರ್ಶಗೊಂಡ ಗೋಗರ್ಭಗಿರಿ ಕ್ಷೇತ್ರ, ಮೊದಲನೇ ದತ್ತಾತ್ರೇಯ ವಾರ್ಷಿಕೋತ್ಸವದ ಸಂಭ್ರಮ, ಕಣ್ಮನ ಸೆಳೆದ ಸ್ವಾಮಿಯ ಅಲಂಕಾರ. ಇಂಗ್ಲಿಷ್ ನಾಮಫಲಕಗಳ ತೆರವು ವಿಚಾರ, ಕರವೇ ಅಧ್ಯಕ್ಷ ನಾರಾಯಣಗೌಡರ ಬಂಧನ, ಕನ್ನಡಪರ ಸಂಘಟನೆಗಳ ಪ್ರತಿಭಟನೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಒಡಹುಟ್ಟಿದವಳ ಆಸ್ತಿಗೋಸ್ಕರ ಕಿರುಕುಳ ನೀಡುತ್ತಿದ್ದ ಅಣ್ಣ ತಮ್ಮಂದಿರ ಕುರಿತು ಎಂಎಂಟಿವಿ ವರದಿ ಪ್ರಸಾರ ಮಾಡಿತ್ತು. ವರದಿಗೆ ಎಚ್ಚೆತ್ತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಅರುಣಾ ಕುಮಾರಿ ನ್ಯಾಯ ದೊರಕಿಸಿಕೊಡಲು ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮದಲ್ಲಿರುವ ವಿಜಯಲಕ್ಷ್ಮಿ ಅವರ ಅಣ್ಣ ತಮ್ಮಂದಿರು ಪಕ್ಕದಲ್ಲೇ ಇದ್ದ ಅವರ ಜಾಗವನ್ನ ಕಬಳಿಸಲು ಮುಂದಾಗಿದ್ರು. ಆದರೆ ಜಾಗವನ್ನ ಬಿಡದೆ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದ ವಿಜಯಲಕ್ಷ್ಮಿ ಅವರಿಗೆ ಅವರ ತಾಯಿ, ಅಣ್ಣ, ತಮ್ಮ, ಅವರ ಹೆಂಡತಿಯರು ಪ್ರತಿನಿತ್ಯ ಒಂದಲ್ಲ ಒಂದು ಕಿರುಕುಳ ನೀಡುತ್ತಿದ್ರು. ಈ ವಿಚಾರ ಎಂಎಂಟಿವಿ ತಂಡಕ್ಕೆ ತಿಳಿದು ಈ ಕುರಿತು ಬುಧವಾರವಷ್ಟೇ ವರದಿ ಮಾಡಲಾಗಿತ್ತು. ಸದಸ್ಯ ಕಾರ್ಯದರ್ಶಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಅರುಣಾ ಕುಮಾರಿ ಅವರ ಗಮನಕ್ಕೆ ತರಲಾಗಿತ್ತು. ನಮ್ಮ ವರದಿಗೆ ಎಚ್ಚೆತ್ತ ನ್ಯಾಯಾಧೀಶರು ತಿಪ್ಪೇನಹಳ್ಳಿ ಗ್ರಾಮಕ್ಕೆ ಅಧಿಕಾರಿಗಳ ಜೊತೆ ಭೇಟಿ ಕೊಟ್ಟು ಸತ್ಯಾಸತ್ಯತೆ ಬಗ್ಗೆ ತಿಳಿದು ವಿಜಯಲಕ್ಷ್ಮಿ ಅವರಿಗೆ ಅನ್ಯಾಯ ಆಗಿರುವುದು ತಿಳಿದು ಬಂದಿದೆ. ಅವರಿಗೆ ಬೇಕಾದ ರಸ್ತೆಯ ವ್ಯವಸ್ಥೆ ಮತ್ತು ಭದ್ರತೆ ಕೊಡಿ ಎಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅದೇ ರೀತಿ ಶನಿವಾರ ವಿಜಯಲಕ್ಷ್ಮಿ ಮತ್ತು ಅವರ ಅಣ್ಣ ತಮ್ಮಂದಿರನ್ನ ನ್ಯಾಯಾಲಯಕ್ಕೆ ಬಂದು ನಿಮ್ಮಲ್ಲಿರುವ ಪತ್ರಗಳನ್ನು ತಂದು ಸರಿಪಡಿಸಿಕೊಂಡು ಹೋಗಿ, ಇಲ್ಲದಿದ್ದರೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ವಿಜಯಲಕ್ಷ್ಮಿ ಅವರು ನಮ್ಮ ಪ್ರಾಧಿಕಾರದ ಮುಂದೆ ನಿನ್ನೆ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಯಲ್ಲಿ ತನ್ನ ಅಣ್ಣ ತಮ್ಮಂದಿರು ಮತ್ತು ತಾಯಿಯಿಂದ ತೊಂದರೆ ಇದೆ ಅಂತ ಹೇಳಿದರು. ಏನಂದರೆ ಅವರು ಇರೋ ಮನೇನ ರಿನೋವೇಷನ್ ಮಾಡಲಿಕ್ಕೆ ಹೊರಟಾಗ ಅವರ ಅಣ್ಣ ತಮ್ಮಂದಿರು ಬಂದು ಗಲಾಟೆ ಮಾಡ್ತಿರ್ತಾರೆ. ತಾಯಿ ಮತ್ತು ಅವರ ಹೆಂಡತಿಯರನ್ನು ಮುಂದೆ ಬಿಟ್ಟು ಗಲಾಟೆ ಮಾಡಲಿಕ್ಕೆ ಹೆಚ್ಚಿದು ಮಾಡ್ತಾ ಇದ್ದಾರೆ, ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂಥೇಳಿ ಅರ್ಜಿಯನ್ನು ಸಲ್ಲಿಸಿದರು. ಸೊ ಅದನ್ನು ಮತ್ತೆ ನನಗೆ ನಿನ್ನೆ ಸಾಯಂಕಾಲ ಒಂದು ವಿಡಿಯೋದಲ್ಲಿ ನೋಡಿದಾಗ ನನಗೆ ಅವರು ಅಣ್ಣ ತಮ್ಮಂದರು ಅವರಿಗೆ ಬೈತಾ ಇರೋದು ಅದೆಲ್ಲ ಗೊತ್ತಾಯಿತು ನನಗೆ. ಸೊ ಆದ್ದರಿಂದ ಇವತ್ತು ಹಠಾತ್ತನೆ ನಾನು ಆ ಸ್ಥಳಕ್ಕೆ ಭೇಟಿ ನೀಡಿದೆ. ಅಲ್ಲಿ ನೋಡಿದಾಗ ಅವರು ರಿನೋವೇಷನ್ ಮಾಡ್ತಾ ಇರೋದು ಹೌದು ಮನೇನ, ಅದು ಹಿಂದ್ಗಡೆನೂ ಬೇರೆದು ಸ್ಟ್ರಕ್ಚರ್ ಇದೆ. ಸೊ ಅವ್ರಿಗೆ ಓಡಾಡಲಿಕ್ಕೆ ದಾರಿ ಇರೋದಿಲ್ಲ. ಆ ದಾರಿ ಅವ್ರ ಅಣ್ಣ ತಮ್ಮಂದಿರ ಸರ್ವೆ ನಂಬರ್ನಲ್ಲಿ ಇದೆ ಅಂತೆ. ಇಷ್ಟು ದಿವಸ ಆ ದಾರಿನ ಯೂಸ್ ಮಾಡ್ತಾಯಿದ್ರು. ಈಗ ಇವ್ರು ಮನೆ ರಿನೋವೇಷನ್ ಮಾಡೋಕ್ಕೆ ಹೋದಾಗ ಅವ್ರು ಗಲಾಟೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 4 ತಿಂಗಳಿಂದ ಇದು ಒಬ್ಬರೇ ಹೆಂಗಸಿ ಇರೋದಂತ ಹೇಳಿ ಅದನ್ನು ದುರ್ಬಳಕೆ ಮಾಡಿಕೊಂಡು ಅವ್ರ ಅಣ್ಣ ತಮ್ಮಂದರು ಬಹಳಷ್ಟು ಗಲಾಟೆ ಮಾಡಿ ಅವರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಆ ಹೆಂಗಸಿನ ಪರವಾಗಿ ಮಾತಾಡಲಿಕ್ಕೆ ಹೋಗಿದ್ದೆ. ಅಲ್ಲಿ ಹೋಗಿ ವಿಚಾರವನ್ನು ತಿಳಿದುಕೊಂಡಾಗ ಈಸ್ಮೆಂಟ್ ಆಫ್ ನೆಸೆಸಿಟಿ ಪ್ರಕಾರ ಆ ಜಾಗವನ್ನು ದಾರಿಯನ್ನು ಆ ಹೆಣ್ಣು ಮಗಳಿಗೆ ಬಿಟ್ಕೊಡ್ಬೇಕಾಗುತ್ತೆ. ಹಾಗೆ ಅವರು PDO ಅವ್ರನ್ನೂ ಕರೆಸಿದ್ದೀನಿ. ಈಗ PDO ಅವರು ಮತ್ತು ಗ್ರಾಮ ಪಂಚಾಯಿತಿಯಲ್ಲಿರುವಂಥವರು ಅವರು ಡಾಕ್ಯುಮೆಂಟ್ ಕೊಡುವಾಗ, ಹೌಸ್ ಲಿಸ್ಟ್ ಎಕ್ಸ್ಟ್ರಾಕ್ಟ್ ಕೊಡುವಾಗ ಪಕ್ಕದಲ್ಲಿ ರಸ್ತೆ ಇದೆಯಾ ಇಲ್ಲ ಅಂತ ನೋಡಿ ಕೊಡಬೇಕಾಗುತ್ತೆ. ಬಟ್ ವಿಥೌಟ್ ಅಸೈನಿಂಗ್ ದಟ್ ದೇ ಹ್ಯಾವ್ ಗಿವನ್ ಹೌಸ್ ಲಿಸ್ಟ್ ಎಕ್ಸ್ಟ್ರಾಕ್ಟ್ ಟು ದ ಪೀಪಲ್. ಅದಕ್ಕೋಸ್ಕರ ನಾನು ಅವ್ರನ್ನೂ ಕರೆಸಿದ್ದೀನಿ. ಈಗ ಅವರು ಬರ್ತಾರೆ. ಹಾಗೆ ಆ ಇಬ್ಬರು ಪಕ್ಷಗಾರರಿಗೂ ಶನಿವಾರ ದಾಖಲಾತಿನ ತಂದು ಕೊಡುವಂತೆ ಹೇಳಿದ್ದೇನೆ. ಆದರೆ ನನಗೆ ಮೇಲ್ನೋಟಕ್ಕೆ ಗೊತ್ತಾಯಿತು ಆ ಮಹಿಳೆ ವಿಜಯಲಕ್ಷ್ಮಿ ಅವರಿಗೆ ಅನ್ಯಾಯ ಆಗಿದೆ. ಅವರಿಗೆ ದಾರಿಯನ್ನು ಬಿಟ್ಕೊಡುವಂಥ ಒಂದು ಡ್ಯೂಟಿ, ಒಂದು ಕರ್ತವ್ಯ ಅವರ ಅಣ್ಣ ತಮ್ಮಂದಿರಲಿದೆ. ಅವರು ಆ ಜಾಗವನ್ನು ಬಿಟ್ಕೊಡ್ಬೇಕಾಗುತ್ತೆ. ಹಾಗೆ PDO ಅವ್ರ ಮೇಲೆ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ. ಏನಂದರೆ ವಿತೌಟ್ ಅಸೆಸ್ಸಿಂಗ್ ವೆದರ್ ರೈಟ್ ಆಫ್ ವೇ ಈಸ್ ದೇರ್ ಆರ್ ನಾಟ್, ದೇ ಹ್ಯಾವ್ ಗಿವನ್ ಹೌಸ್ ಲಿಸ್ಟ್ ಎಕ್ಸ್ಟ್ರಾಕ್ಟ್ ಟು ದ ವಿಲೇಜಸ್. ಅದು ಹೇಗೆ ಕೊಟ್ಟಿದ್ದೀರಿ ಅನ್ನೋದನ್ನು ನಾವು ಪರಿಶೀಲನೆ ಮಾಡ್ತೇವೆ. ಆದ್ದರಿಂದ ನಾವು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಗಮನಕ್ಕೂ ಇದನ್ನು ತರ್ತೇವೆ. ಇದ್ರ ಬಗ್ಗೆ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಲಿಕ್ಕೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಂಎಂಟಿವಿ ವಾಹಿನಿ ಸದಾ ಸಾಮಾಜಿಕ ಕಳಕಳಿಯ ಬದ್ಧತೆಯ ಸುದ್ದಿಗಳನ್ನು ಮಾಡಿಕೊಂಡು ಬರುತ್ತಿದೆ. ಇನ್ನು ಜನಪರ ಸುದ್ದಿಗಳಿಂದ ಉತ್ತಮ ಪ್ರಶಂಸೆಗೆ ವ್ಯಕ್ತವಾಗುತ್ತಿದ್ದು, ಬಡವರ ಪರ ಅನ್ಯಾಯದ ವಿರುದ್ಧ ನಿಂತು ಕೆಲಸ ಮಾಡುತ್ತಿರುವುದಕ್ಕೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಅರುಣಾ ಕುಮಾರಿ ಅವರು ಧನ್ಯವಾದಗಳನ್ನು ತಿಳಿಸಿದ್ದಾರೆ.
ವಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂದರೆ MMTV ಅವರು ಈ ಥರ ಯಾವುದೇ ರೀತಿಯಲ್ಲಿ ಬಡಬಗ್ಗರಲ್ಲಿ ಅನ್ಯಾಯ ಆಗುತ್ತಿರುವವ್ರನ್ನ ಅದನ್ನು ನಮ್ಮ ಮಾಧ್ಯಮದಲ್ಲಿ ತೋರಿಸಿದ್ರಿಂದ ನಮ್ಮ ಪ್ರಾಧಿಕಾರಕ್ಕೆ ಗೊತ್ತಾಯಿತು. ಇಲ್ಲ ನಮ್ಮ ಪ್ರಾಧಿಕಾರದಲ್ಲಿ ನಾವು ನೇರವಾಗಿ ಆ ಸ್ಥಳಕ್ಕೆ ಹೋಗ್ತಿರಲಿಲ್ಲ. ಅವರು ಆ ಥರ ಮಾಧ್ಯಮದಲ್ಲಿ ಪ್ರಚಾರ ಮಾಡಿದ್ದರಿಂದ ನಮಗೆ ವಿಚಾರ ಗೊತ್ತಾದ್ದರಿಂದ ನಾವು ಅಲ್ಲಿಗೆ ಹೋಗ್ಲಿಕ್ಕಾಯಿತು. ಒಬ್ಬರಿಗೆ ನ್ಯಾಯವನ್ನು ಒದಗಿಸಿಕೊಡಲಿಕ್ಕೆ ಒಂದು ಸಹಕಾರಿ ಆಯಿತು. ಸೊ MMTV ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವರು ಇದೇ ರೀತಿ ಇನ್ನೂ ಯಾವ ರೀತಿ ಅನ್ಯಾಯಕ್ಕೊಳಗಾಗಿರ್ತಾರೋ ಅಂಥವ್ರ ಬಗ್ಗೆ ಚಿತ್ರಣವನ್ನು ಮಾಧ್ಯಮದಲ್ಲಿ ಬರಲಿ, ನಾವು ಅದಕ್ಕೆ ಸಹಕಾರವನ್ನು ನೀಡ್ತೇವೆ, ನ್ಯಾಯವನ್ನು ಒದಗಿಸಿಕೊಡ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಟ್ಟಾರೆ ಒಂದಲ್ಲ ಒಂದು ಸಾಮಾಜಿಕ ಕಳಕಳಿಯನ್ನ ಇಟ್ಟುಕೊಂಡು ಬಡವರ ಪರ ನಿಂತು ಆ ನ್ಯಾಯವನ್ನ ಬೆಳಕಿಗೆ ತರುತ್ತಿರುವ MMTV ವಾಹಿನಿ ವಿಜಯಲಕ್ಷ್ಮಿಗೆ ಆಗುತ್ತಿರುವ ಅನ್ಯಾಯವನ್ನ ಸುದ್ದಿ ಪ್ರಸಾರ ಮಾಡುವ ಮೂಲಕ ಬೆಳಕಿಗೆ ತಂದು ನ್ಯಾಯ ಕೊಡಿಸುವ ಕೆಲಸ ಮಾಡಿರುವುದು ಸಾರ್ವಜನಿಕ ವಲಯದಲ್ಲಿ ಉತ್ತಮ ಪ್ರಶಂಸೆಗೆ ಕಾರಣವಾಗಿದೆ. ಕಲ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸಚಿವರೊಬ್ಬರು ಕರೋನಾ ಸೋಂಕಿತ ಪ್ರಕರಣಗಳು ಹೆಚ್ಚಾಗುತ್ತಿರುವ ಬಗ್ಗೆ ಮುಖ್ಯ KDP ಸಭೆ ನಡೆಸುತ್ತಿದ್ದರೆ ಕೆಲ ಅಧಿಕಾರಿಗಳು ಮಾತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ತೇಲಾಡುತ್ತಿದ್ರು. ಈ ಕುರಿತು ಒಂದು ವರದಿ. ಆಯ್ಲು ಕೈಲಿದ್ರೆ ಮೊಬೈಲು, ಸ್ಟೈಲು ಕೈಲಿದ್ರೆ ಮೊಬೈಲು. ಆಯ್ಲು ಕೈಲಿದ್ರೆ ಮೊಬೈಲು, ಸ್ಟೈಲು ಕೈಲಿದ್ರೆ ಮೊಬೈಲು. ಆಯ್ಲು ಕೈಲಿದ್ರೆ ಮೊಬೈಲು, ಸ್ಟೈಲು ಕೈಲಿ. ಹೀಗೆ ಅಧಿಕಾರಿಗಳೊಂದಿಗೆ ಸೀರಿಯಸ್ ಆಗಿ ಸಭೆ ನಡೆಸುತ್ತಿರುವ ಸಚಿವ ಡಾಕ್ಟರ್ MC ಸುಧಾಕರ್ ಸಭೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಎಂದು ವಾಟ್ಸ್ಆಪ್, ಫೇಸ್ಬುಕ್, ಯೂಟ್ಯೂಬ್ ನೋಡ್ತಾ ಟೈಮ್ ಪಾಸ್ ಮಾಡುತ್ತಿರುವ ಅಧಿಕಾರಿಗಳು. ಈ ದೃಶ್ಯಗಳೆಲ್ಲ ಕಂಡು ಬಂದದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ. ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ನೇತೃತ್ವದಲ್ಲಿ 2023-24ನೇ ಸಾಲಿನ ಜಿಲ್ಲಾ ಮಟ್ಟದ ಮೊದಲನೇ ತ್ರೈಮಾಸಿಕ ಅಧಿಕಾರಿಗಳ ಪ್ರಗತಿ ಪರಿಶೀಲನೆ ಸಭೆ ಏರ್ಪಡಿಸಿದರು. ಬೆಳಗ್ಗೆ 10:30ಕ್ಕೆ ಪ್ರಾರಂಭವಾದ ಸಭೆಯಲ್ಲಿ ಕರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗುತ್ತಿದೆ, ಒಂದು ಕಡೆ ಜಿಲ್ಲೆಯಲ್ಲಿ ಬರಗಾಲ ತಾಂಡವವಾಡುತ್ತಿದೆ. ಈ ಕುರಿತು ಜಿಲ್ಲಾಧಿಕಾರಿ PN ರವೀಂದ್ರ, SPDL ನಾಗೇಶ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ನಡೆಸುತ್ತಿದ್ರೆ ಸಚಿವ ಡಾಕ್ಟರ್ MC ಸುಧಾಕರ್ ಸೀರಿಯಸ್ ಆಗಿ ಮೀಟಿಂಗ್ ಮಾಡ್ತಿದ್ರೆ ಸುಮಾರು 10ರಿಂದ 15 ಅಧಿಕಾರಿಗಳು ಮಾತ್ರ ಸಾಮಾಜಿಕ ಜಾಲತಾಣದಲ್ಲಿ ತೇಲಾಡುತ್ತಿದ್ರು. ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಸಚಿವ ಡಾಕ್ಟರ್ MC ಸುಧಾಕರ್ರನ್ನ ಕೇಳಿದ್ರೆ ಅಧಿಕಾರಿಗಳಿಗೆ ತಿದ್ದಿ ಬುದ್ಧಿ ಹೇಳೋದು ಬಿಟ್ಟು ಪರೋಕ್ಷವಾಗಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನೀವ್ಯಾಕೆ ನೋಡ್ತಾ ಇದ್ರೆ ಅವ್ರನ್ನ? ಈಗ ಏನಾಗುತ್ತೆ, ಅದಕ್ಕೆ ನಾನು ಪ್ರಾರಂಭದಿಂದ ನಾನು ಎಲ್ಲ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಸಭೆ ಮಾಡುವಂಥದ್ದಕ್ಕೆ ನನಗೆ ಅಷ್ಟು ಸಮಾಧಾನ ಇಲ್ಲ. ಇವತ್ತು ನಾನು ಆ್ಯಕ್ಚುಲಿ ಈಗ ಕೆಲವು ಇಲಾಖೆಗಳು ಹೇಳಬೇಕಾಗಿತ್ತು, ಅದು ಕಮ್ಯುನಿಕೇಷನ್ ಗ್ಯಾಪ್ ಆಯಿತು. ಅದಕ್ಕೆ ಯಾರ್ಯಾರ್ದು ನಾವು ಸ್ವಲ್ಪ ರಿವ್ಯೂ ಮಾಡಿದ್ವಿ, ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನೀವು ಮನೆಗೆ ಹೋಗೋದಲ್ಲ, ನೀವು ಕಚೇರಿಲಿ ಹೋಗಿ ಕೂತ್ಕೊಂಡು ಸಾರ್ವಜನಿಕರು ಕೆಲಸ ಮಾಡಿ ಅಂತ ಹೇಳ್ತಾಯಿದ್ವಿ. ಈ ಥರ ಆಗತ್ತೆ, ಅವ್ರ ಗಮನ ಬೇರೆ ಕಡೆ ಹೋಗುತ್ತೆ. ಅಥವಾ ಇಲ್ಲಿ ಕೂತಿದ್ದಾಗ ಈಗ ಅಕಸ್ಮಾತಿಗೆ ಏನೋ MLS ಇಲ್ಲೇ ಇದ್ದಾರೆ, ಬೇರೆ ಯಾರೋ ಫೋನ್ ಮಾಡ್ತಾರೆ, ಇನ್ನು ಫೋನ್ ಅಟೆಂಡ್ ಮಾಡ್ತಾರೆ. ಈಗ ಅವರ ಇಲಾಖೆಗೆ ಸಂಬಂಧಪಡದೇ ಇರ್ತಕ್ಕಂಥ ವಿಷಯ ಇದ್ದಾಗ ಅವ್ರ ಗಮನ ಬೇರೆ ಕಡೆ ಹೋಗ್ತಕ್ಕಂಥದ್ದು ಸಹಜ. ಇದೇನಂದರೆ ಇದು ಅಡಿಕ್ಷನ್. ಇದು ಈ ವಾಟ್ಸಪ್ಪು, ಈಗ ಫೇಸ್ಬುಕ್ಕು, ಈ ಟ್ವಿಟರು ಇವೆಲ್ಲ ಇದಾವಲ್ಲ, ಇದು ಒಂದು ರೀತಿ ಅಡಿಕ್ಷನ್. ಅದು ಬೇರೆ ಈ ಸೌಂಡ್ ಬರ್ತದೆ, ಯಾವ್ದಾರ ಮೆಸೇಜ್ ಆಗಿರ್ತಾನೆ ಕಿಕ್ ಅಂತದೆ, ಅದು ಎಲ್ಲಿದ್ರೆ ಗಮನ ಅದೇನು ಯಾರು ಕಳಿಸಿದ್ರು ಏನೋ ಅಂತ ನೋಡೋಕೆ ಹೋಗ್ತದೆ. ಇದು ಸ್ವಲ್ಪ ಸಹಜವಾಗಿರ್ತದೆ. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಸಚಿವ ಡಾಕ್ಟರ್ MC ಸುಧಾಕರ್ ಅಧಿಕಾರಿಗಳೊಂದಿಗಿನ ಸಭೆಗೆ ಪರ್ಯಾಯ ಮಾರ್ಗ ಕಂಡುಕೊಳ್ಳಲಾಗುವುದು, ಸೀಮಿತ ಅಧಿಕಾರಿಗಳ ಸಭೆ ಮಾಡುವ ಮೂಲಕ ಸಭೆಯಲ್ಲಿ ಮೊಬೈಲ್ ಬಳಕೆ ಮಾಡಿ ಸಮಯ ವ್ಯರ್ಥ ಮಾಡುವುದಕ್ಕೆ ಬ್ರೇಕ್ ಹಾಕಲಾಗುವುದು. ಇಲ್ಲಿ ಬಂದು ಸಮಯ ವ್ಯರ್ಥ ಮಾಡುವ ಬದಲು ಕನಿಷ್ಠ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಮಾಡಬಹುದು ಎಂದರು. ಆದರೆ ನನ್ನ ಅಭಿಪ್ರಾಯದಲ್ಲಿ ಅವೆಲ್ಲ ಫೋನ್ ಬಂದು ಮತ್ತೊಂದು ಏನಾದರೂ ಯಾರಾದರೂ ಫೋನ್ ಮಾಡೋದು, ಅಕಸ್ಮಾತ್ ಈಗ ಇಲ್ಲಿರ್ತಾರೆ, ಏನೋ ಎಲ್ಲ ಎಮರ್ಜೆನ್ಸಿ ಆಯಿತು, ಆಕ್ಸಿಡೆಂಟ್ ಆಯಿತು, ಇನ್ನೊಂದಾಯಿತು, ಈ ಥರ ಏನಾದರೂ ವಿಷಯಗಳು ಬರುವಂಥದ್ದು ಸಂಬಂಧಪಟ್ಟ ಇಲಾಖೆಯವ್ರಿಗೆ ಸಹಜವಾಗಿರ್ತದೆ. ನಾವು ಅದಕ್ಕೆ ಯಾವುದಕ್ಕೆ ನಿರ್ಬಂಧ ಹಾಕಲ್ಲ, ಫೋನ್ ಮಾತಾಡಬಾರ್ದು ಅಂತ. ಬಹುಶಃ ಅವರೇ ಜವಾಬ್ದಾರಿ ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಫೇಸ್ಬುಕ್ಕು ಇನ್ನೊಂದು ಮತ್ತೊಂದು ಸೀಮಿತವಾಗಿ ಏನಾದರೂ ಮಾಹಿತಿ ವಿಚಾರ, ಈಗ ಎಷ್ಟೋ ಮಾಹಿತಿ ಸಡನ್ನಾಗಿ ಫೇಸ್ಬುಕ್ ಏನು ವಾಟ್ಸಪ್ ತರಿಸ್ಕೊ ಅಂತ ಹೇಳ್ತೀವಿ, ತಕ್ಷಣ ಕಳಿಸುವಂಥದ್ದು, ಅಂಥದ್ದಕ್ಕೆ ಬಳಕೆ ಆಗ್ತದೆ. ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆದರೆ
ಎಲ್ಲರನ್ನೂ ಕೂರಿಸ್ಕೊಂಡು ಮಾಡೋವಂಥದ್ದನ್ನು ನನಗೆ ಮುಂದಿನ ದಿನಗಳಲ್ಲಿ ಅವನ್ನು ಅವಾಯ್ಡ್ ಮಾಡ್ತೀವಿ, ನಾವು ಆದಷ್ಟು ಅವಾಯ್ಡ್ ಮಾಡ್ಕೊಂಡು ಹೋಗ್ತೀವಿ. ಯಾಕಂದರೆ ಸುಮ್ಮನೆ ವೃಥಾ ಟೈಮ್ ವೇಸ್ಟ್ ಮಾಡ್ತಾರೆ, ಇಲ್ಲಾಂದರೆ ಅಲ್ಲಿ ಸಾರ್ವಜನಿಕರ ಕೆಲಸ ಆದರೂ ಮಾಡ್ಬೋದು. ಇನ್ನು ಜಿಲ್ಲಾ ಮಟ್ಟದ ಸಭೆ ನಡೆಸಬೇಕಾದ್ರೆ ಸಾರ್ವಜನಿಕರು ಕಟ್ಟುವ ಲಕ್ಷಾಂತರ ರೂಪಾಯಿ ತೆರಿಗೆ ಹಣವನ್ನ ಖರ್ಚು ಮಾಡ್ತಾರೆ. ಅದನ್ನ ಸದ್ಬಳಕೆ ಮಾಡಿಕೊಳ್ಳಬೇಕಾದ ಅಧಿಕಾರಿ ವರ್ಗ ಈ ರೀತಿ ಮೊಬೈಲ್ನಲ್ಲಿ ಮುಳುಗಿ ಹೋಗಿ ಸಮಯ ವ್ಯರ್ಥ ಮಾಡುತ್ತಿರುವುದು ದುರಂತವೇ ಸರಿ. ಕಳವಾರ ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗೋವು ತಾನಾಗಿಯೇ ಭೂಸ್ಪರ್ಶ ಪಡೆದುಕೊಂಡು ಭೂಗರ್ಭಕ್ಕೆ ಸೇರಿರುವ ಪವಿತ್ರ ಸ್ಥಳ ಗೋಗರ್ಭಗಿರಿ ಕ್ಷೇತ್ರವಾಗಿ ಪ್ರಸಿದ್ಧಿಗೊಂಡು ಕಾಲಕ್ರಮೇಣ ಅವಧೂತ ಆದಿನಾರಾಯಣಸ್ವಾಮಿ ರೂಪದಲ್ಲಿ ಕ್ಷೇತ್ರದ ಮಹಿಮೆ ಸಾರುತ್ತಿದೆ ಎಂದು ಅರ್ಚಕ ದತ್ತುಸ್ವಾಮಿ ತಿಳಿಸಿದರು. ಬಾಗೇಪಲ್ಲಿ ತಾಲೂಕಿನ ಸೋಮನಾಥಪುರ ಗ್ರಾಮ ಪಂಚಾಯಿತಿಯ ಸೀಮನ್ನಗಾರಿಪಲ್ಲಿ ಗ್ರಾಮದ ಅವಲಕೊಂಡರಾಯ ಬೆಟ್ಟದ ತಪ್ಪಲಿನಲ್ಲಿರುವ ಅವಧೂತ ಆದಿನಾರಾಯಣ ಸ್ವಾಮಿಯ ಗೋಗರ್ಭಗಿರಿ ಮಠದಲ್ಲಿ ಮೊದಲನೇ ವರ್ಷದ ದತ್ತಾತ್ರೇಯ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕಲಬುರಗಿ ಜಿಲ್ಲೆಯ ಗಾಣಗಾಪುರದಿಂದ ತಂದು 1 ವರ್ಷದ ಹಿಂದೆ ಪ್ರತಿಷ್ಠಾಪನೆ ಮಾಡಿರುವ ದತ್ತಾತ್ರೇಯ ಸ್ವಾಮಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ಗಣೇಶ ಮತ್ತು ಶಾಂತಿ ಹೋಮಗಳನ್ನು ನೆರವೇರಿಸಿದ್ದಾರೆ. ವೈಕುಂಠ ಏಕಾದಶಿಯ 4ನೇ ದಿನದಂದು ಬರುವ ದತ್ತ ಪೂರ್ಣಿಮೆಯಂದು ಆಚರಿಸಲಾಗುತ್ತಿದೆ. ದತ್ತಾತ್ರೇಯ ಜಯಂತ್ಯೋತ್ಸವ ಪ್ರಯುಕ್ತ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಪ್ರಧಾನ ಅರ್ಚಕ ದತ್ತುಸ್ವಾಮಿ ಮಾತನಾಡಿ, ಅವಧೂತ ಆದಿನಾರಾಯಣ ಸ್ವಾಮಿಯ ಆಶ್ರಯವನ್ನ ನಿರ್ಮಿಸಲಾಗುತ್ತಿರುವ ನಾರಾಯಣ ಸ್ವಾಮಿ ಗೋಗರ್ಭಗಿರಿ ಮಠದಲ್ಲಿ ಸದ್ಗುರುಗಳ ಆಶೀರ್ವಾದದೊಂದಿಗೆ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಕೈಂಕರ್ಯಗಳನ್ನು ಆಯೋಜಿಸಲಾಗಿದೆ ಎಂದರು. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುದೇವ ದತ್ತ. ಈ ಒಂದು ಗೋಗರ್ಭಗಿರಿ ಆಶ್ರಮ ಅವಧೂತ ಆದಿನಾರಾಯಣ ಸ್ವಾಮಿಯ ಒಂದು ಪರಂಪರಾ ಕಾರ್ಯಕ್ರಮದ ಒಂದು ಆಶ್ರಮವಾಗಿದ್ದು, ಈ ಆಶ್ರಮದ ಅವರ ಶಿಷ್ಯಂದಿರಾಗಿರುವಂತಹ ಅವಧೂತ ಆದಿನಾರಾಯಣ ಸ್ವಾಮಿಗಳು ಎನ್ನುವಂತಹ ಅವಧೂತರು ಪ್ರಸ್ತುತ ಈ ಆಶ್ರಮವನ್ನು ನಡೆಸುತ್ತಾ ಎಲ್ಲ ಜನರಿಗೂ ಸಹ ಅವರಲ್ಲಿರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ತೊಲಗಿಸುವಂತಹ ಎಲ್ಲ ಜನರಿಗೂ ಸಹ ಏನೇ ಕಷ್ಟಗಳಿದ್ದರೂ ಅವರಲ್ಲಿ ಬಂದು ಪರಿಹಾರವನ್ನು ಕೇಳಿಕೊಂಡಾಗ ಈ ಒಂದು ಕ್ಷೇತ್ರದ ಮಹಿಮೆಯಿಂದ ಹಾಗೂ ಸದ್ಗುರುಗಳ ಆಶೀರ್ವಾದದಿಂದ ಅವರ ಕಷ್ಟ ಕಾರ್ಪಣ್ಯಗಳು ತೊಲಗಿ ಅವರಿಗೆ ಸದ್ಗುರುಗಳ ಆಶೀರ್ವಾದದಿಂದ ಅವರು ಪುಣ್ಯದ ಒಂದು ಕೆಲಸವನ್ನು, ಪುಣ್ಯದ ಒಂದು ಫಲವನ್ನು ಪಡೆದುಕೊಳ್ಳುವಂತಹ ಕ್ಷೇತ್ರವಾಗಿರುತ್ತೆ ಇದು. ಈ ಒಂದು ಕ್ಷೇತ್ರದಲ್ಲಿ ಹಿಂದಿನ ವರ್ಷ ಸದ್ಗುರು ಅವಧೂತ ದತ್ತಾತ್ರೇಯ ಸ್ವಾಮಿಗಳ ಪ್ರತಿಷ್ಠಾ ಕಾರ್ಯಕ್ರಮವನ್ನು ನೆರವೇರಿಸಿ ಪ್ರಸ್ತುತ ಈ ಒಂದು ಹುಣ್ಣಿಮೆಯ ದಿವಸ ಮೊದಲನೇ ವಾರ್ಷಿಕೋತ್ಸವವನ್ನು ಬಹಳಷ್ಟು ವಿಜೃಂಭಣೆಯಿಂದ ಈ ಕ್ಷೇತ್ರದಲ್ಲಿ ಆಚರಣೆ ಮಾಡಲಾಯಿತು. ಹಿಂದಿನ ದಿನ ಕಲಶ ಸ್ಥಾಪನೆಯೊಂದಿಗೆ ಪ್ರಾರಂಭವಾಗಿ ಪುಣ್ಯಾಹ, ಮಹಾಗಣಪತಿ ಪೂಜೆ, ನವಗ್ರಹ ಆರಾಧನೆ, ಸದ್ಗುರುಗಳ ಆರಾಧನೆ ಎಲ್ಲವನ್ನು ಮುಗಿಸಿ ಪ್ರಾತಃ ಕಾಲದಲ್ಲಿ ಎಲ್ಲ ಸಪರಿವಾರ ಆದಿ ಜ್ಯೋತಿರ್ಲಿಂಗೇಶ್ವರ ಸಹಿತ ಸಪರಿವಾರ ಎಲ್ಲ ದೇವತೆಗಳಿಗೂ ಹಾಗೂ ಸದ್ಗುರು ದತ್ತಾತ್ರೇಯ ಸ್ವಾಮಿಯವರಿಗೆ ಫಲಪಂಚಾಮೃತಾಭಿಷೇಕ, ರುದ್ರಾಭಿಷೇಕ ಹಾಗೂ ಎಲ್ಲ ಪೂಜಾ ಕೈಂಕರ್ಯಗಳನ್ನು ಮುಗಿಸಿಕೊಂಡು ಸಂಕಲ್ಪಿಸಿದಂತೆ ಎಲ್ಲ ದೇವರುಗಳ ಒಂದು ಹೋಮ ಕೈಂಕರ್ಯಗಳನ್ನು ಮಹಾಪೂರ್ಣಾಹುತಿಯನ್ನು ನೆರವೇರಿಸಿ ಮಹಾಮಂಗಳ ನೀರಾಜನವನ್ನು ಮಾಡಿ ಈ ಒಂದು ವಿಶೇಷವಾಗಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಆ ಒಂದು ದೇವರ ಕೃಪಾಶೀರ್ವಾದದೊಂದಿಗೆ ಎಲ್ಲ ಅವರ ಕಷ್ಟಗಳು ತೊಲಗಿ ಪುಣ್ಯ ಫಲವಾದಂತಹ ಆ ಗುರುಗಳ ಆಶೀರ್ವಾದದೊಂದಿಗೆ ಅವರಿಗೆ ಎಲ್ಲ ಪುಣ್ಯವು ದೊರಕಲಿ ಅಂತೇಳಿ ಆ ಸದ್ಗುರುಗಳ ಆಶೀರ್ವಾದ ಆ ಭಕ್ತಾದಿಗಳ ಮೇಲೆ ಸದಾ ಇರಲಿ ಅಂತ ಆಶಿಸ್ತಾ. ಗೋಗರ್ಭಗಿರಿ ಮಠದ ಭಕ್ತ ಸಿ ವೆಂಕಟರಮಣ ಮಾತನಾಡಿ, ಸೀಮನ್ನಗಾರಪಲ್ಲಿ ಗ್ರಾಮದ ಬಳಿಯ ಅವಲಕೊಂಡ ಬೆಟ್ಟದಿಂದ ಮನೆ ಕಡೆ ವಾಪಸ್ಸು ಬರುವ ವೇಳೆ ಹಸುಗಳ ಮಂದಿಯಲ್ಲಿದ್ದ ಗೋವು ಭೂಸ್ಪರ್ಶವಾಗಿರುವ ಸ್ಥಳದಲ್ಲಿ ಹಾವಿನ ಉತ್ತ ಬೆಳೆದು ನಿಂತ ನಂತರ ಅವಧೂತ ಆದಿನಾರಾಯಣ ಸ್ವಾಮಿ ನೆಲೆಸಿರುವ ಗೋಗರ್ಭಗಿರಿ ಮಠ ಪುಣ್ಯ ಕ್ಷೇತ್ರವಾಗಿ ಪ್ರಸಿದ್ಧಿ ಹೊಂದಿದೆ ಎಂದರು. ಅವಧೂತ ಆದಿನಾರಾಯಣ ಸ್ವಾಮಿ ಅಂತ ಒಂದು ಗುರುಗಳಿದ್ರು, ಅವ್ರು ಬಂದು ಇಲ್ಲಿ ಸ್ಥಾಪನೆ ಮಾಡಿದ್ರು. ಅದು ನಮಗೆ ಏನು ಸ್ವಾಮಿ ಇಲ್ಲಿ ಮಾಡಿದ್ರು ಅಂದರೆ ನಿಮ್ಗೆ ಗೊತ್ತಿಲ್ಲಪ್ಪ, ಇದು 2000 ಹಿಂದೆ ಒಂದು ಇದು ಹಾವು ಒಂದು ಹುಟ್ಟು ಭೂಮಿ ಒಳಗಡೆ ಹೋಗಿದೆ. ಅದರ ಮಹತ್ತರವಾದ ಪವಿತ್ರವಾದ ಸ್ಥಳ ಇದು. ಮೊದಲ ಹೆಸರು ಕಾಮ್ಟೋನ್ ಕೊಂಟ ಅಂತ. ಅಲ್ಲಿ ಬಂದು ಇಲ್ಲಿ ನಿಲ್ಲಿಸಿದ್ರು. ಅದೇ ಥರವಾಗಿ ಇಲ್ಲಿ ಬಂದು ಎಲ್ಲ ಭಕ್ತರು ಬಂದು ಏನು ಕೋರಿಕೆ ಮಾಡಿದ್ರೆ ಅಂದ್ಕೊಂಡ್ರೆ ಅದು ಎಲ್ಲ ನಡೀತಾ ಇದೆ.
ಅದೇ ಥರ ಎಲ್ಲ ನಮಗೆ ಮದನಪಲ್ಲಿಯಿಂದ ಈ ಕಡೆ ಬೆಂಗಳೂರಿಂದ ಬೇರೆ ಭಕ್ತರೆಲ್ಲ ಬಂದು ಇಲ್ಲಿ ಭಾಳ ಇಂಪ್ರೂವ್ ಆಗಿ ಅಭಿವೃದ್ಧಿ ಆಗಿದೆ. ಕಾರಣ ಏನು ಅಂದ್ಕೊಂಡ್ರೆ ಅದು ನಡೆಯುತ್ತೆ. ಮೇಯ್ನ್ ಕಾರಣ ಅವಧೂತ ಆದಿನಾರಾಯಣ ಸ್ವಾಮಿ ಅವಧೂತ ದತ್ತಾತ್ರೇಯ ಮತ್ತು ಗಣಪತಿ ಮತ್ತು ಆಂಜನೇಯ ಅಂತ ಎಲ್ಲ ದೇವರು ಇಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಗೋಗರ್ಭಗಿರಿ ಮಠಾಧೀಶ ನಾರಾಯಣ ಸ್ವಾಮಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯಮ್ಮ ಶ್ರೀನಿವಾಸ್, ಪಿಡಿಒ ಭಾಗ್ಯಲಕ್ಷ್ಮಿ, ಮುಖಂಡರಾದ ಬಾಗಿಪಲ್ಯ ರಘುನಾಥ, ಪಾಪಿರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲ್ಯೂರ್ ಆದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಟ್ಟು ಬರುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರುವುದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್, ಕಾವೇರಿ ಬೋರ್ವೆಲ್ಸ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಮೀನಾಕ್ಷಿ ಸ್ಯಾರೀಸ್, ಸ್ಥಳ ಶ್ರೀ ಗಾಯತ್ರಿ ಪ್ರಸಾದ ಭವನ, ಮುಖ್ಯ ರಸ್ತೆ, ಗುಡಿಬಂಡೆ, 561209, ಚಿಕ್ಕಬಳ್ಳಾಪುರ ಜಿಲ್ಲೆ. ಕಾರ್ಖಾನೆಯನ್ನು ಸ್ಥಗಿತಗೊಳಿಸುತ್ತಿರುವುದರಿಂದ ಭಾರಿ ರಿಯಾಯಿತಿ ದರದಲ್ಲಿ ಮಾರಾಟ. ನಮ್ಮಲ್ಲಿ ಫ್ಯಾನ್ಸಿ ಕಾಟನ್ ಸೀರೆ, ಸೌತ್ ಫ್ಯಾನ್ಸಿ ಸೀರೆ, ಸಾದಾ ಪ್ರಿಂಟೆಡ್ ಕಾಟನ್ ಸೀರೆ, ಗದ್ವಾಲ್ ಫ್ಯಾನ್ಸಿ ಕಾಟನ್ ಸೀರೆ ಸೇರಿದಂತೆ 66 ವಿವಿಧ ಬಗೆಯ ಸೀರೆಗಳು ದೊರೆಯುತ್ತವೆ. ಕಂಪನಿ ಬೆಲೆ ಕೇವಲ 150 ರೂಗಳು ಮಾತ್ರ. ಈ ಸುವರ್ಣಾವಕಾಶ 5 ದಿನಗಳು ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಮೀನಾಕ್ಷಿ ಸ್ಯಾರೀಸ್, ಸ್ಥಳ ಶ್ರೀ ಗಾಯತ್ರಿ ಪ್ರಸಾದ ಭವನ, ಮುಖ್ಯ ರಸ್ತೆ, ಗುಡಿಬಂಡೆ, 561209, ಚಿಕ್ಕಬಳ್ಳಾಪುರ ಜಿಲ್ಲೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಹಳ ದಿನಗಳ ಕನಸಾಗಿದ್ದ ಚಿಕ್ಕಬಳ್ಳಾಪುರಕ್ಕೆ ಹೆಚ್ಚುವರಿ ರೈಲುಗಳನ್ನು ಕೇಂದ್ರ ಹಾಗೂ ರೈಲ್ವೆ ಇಲಾಖೆ ವಿಸ್ತಾರ ಮಾಡಿದೆ. ಸಾರ್ವಜನಿಕರಿಗೆ ಕಡಿಮೆ ವೆಚ್ಚದಲ್ಲಿ ಸುಖಕರ ರೈಲು ಪ್ರಯಾಣ ಒಂದು ವರದಾನ. ಭಾನುವಾರ ಹೊರತುಪಡಿಸಿ ಪ್ರತಿನಿತ್ಯ ಚಿಕ್ಕಬಳ್ಳಾಪುರದಿಂದ ರೈಲು ಹೊರಡುವ ಸಮಯ ಬೆಳಗ್ಗೆ 7:44ಕ್ಕೆ ಕೋಲಾರ ಕೆಎಸ್ಆರ್ ಬೆಂಗಳೂರು ಡೆಮು ಎಕ್ಸ್ಪ್ರೆಸ್, 8:20ಕ್ಕೆ ಚಿಕ್ಕಬಳ್ಳಾಪುರ ಬೆಂಗಳೂರು ದಂಡು ಮೆಮು, ಮಧ್ಯಾಹ್ನ 1 ಗಂಟೆಗೆ ಚಿಕ್ಕಬಳ್ಳಾಪುರ ಯಶವಂತಪುರ ಮೆಮು, 3:34ಕ್ಕೆ ಕೋಲಾರ ಬೆಂಗಳೂರು ದಂಡು ಡೆಮು, ಸಂಜೆ 6:30ಕ್ಕೆ ಚಿಕ್ಕಬಳ್ಳಾಪುರ ಬೆಂಗಳೂರು ದಂಡು ಮೆಮು ರೈಲು ಹೊರಡಲಿದೆ. ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ರೈಲು ಹೊರಡುವ ಸಮಯ ಬೆಳಗ್ಗೆ 5:10ಕ್ಕೆ ಬೆಂಗಳೂರು ದಂಡು ಚಿಕ್ಕಬಳ್ಳಾಪುರ ಮೆಮು, 8:35ಕ್ಕೆ ಕೆಎಸ್ಆರ್ ಬೆಂಗಳೂರು ಕೋಲಾರ ಡೆಮು, 10:10ಕ್ಕೆ ಯಶವಂತಪುರ ಚಿಕ್ಕಬಳ್ಳಾಪುರ ಮೆಮು, ಸಂಜೆ 4 ಗಂಟೆಗೆ ಬೆಂಗಳೂರು ದಂಡು ಚಿಕ್ಕಬಳ್ಳಾಪುರ ಮೆಮು, ಸಂಜೆ 6:10ಕ್ಕೆ ಕೆಎಸ್ಆರ್ ಬೆಂಗಳೂರು ಕೋಲಾರ ಡೆಮು ರೈಲು ಬೆಂಗಳೂರಿನಿಂದ ಹೊರಡಲಿದೆ. ಈ ಸದಾವಕಾಶವನ್ನ ಚಿಕ್ಕಬಳ್ಳಾಪುರ ಜನತೆ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ವಿನಂತಿ. ಪ್ರಕಟಣೆ ಡಾಕ್ಟರ್ ಜಿವಿ ಮಂಜುನಾಥ್, ಪ್ರಯಾಣಿಕರ ಸೌಲಭ್ಯ ಸಮಿತಿ, ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಸದಸ್ಯರು, ಭಾರತ ಸರ್ಕಾರ, ಚಿಕ್ಕಬಳ್ಳಾಪುರ. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, ಪಿಎಲ್ಡಿ ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್ ಈಗ ಗ್ರಾಹಕರಿಗೆ ವಿಶೇಷ ಕ್ರಿಸ್ಮಸ್ ಮತ್ತು ಹೊಸ ವರ್ಷಕ್ಕೆ ಆಫರ್ ನೀಡಿದ್ದು 8 ವಿವಿಧ ಬಗೆಯ ಪದಾರ್ಥಗಳುಳ್ಳ ಕಾಂಬೋ ಪ್ಯಾಕ್ ಕೇವಲ 649, ಮತ್ತೊಂದು 8 ಪದಾರ್ಥಗಳುಳ್ಳ ಕಾಂಬೋ ಪ್ಯಾಕ್ ಕೇವಲ 699.
ಅದೇ ರೀತಿ ನಮ್ಮಲ್ಲಿ ಯಾವುದೇ 1999 ರು ವ್ಯಾಪಾರ ಮಾಡಿದವರಿಗೆ ₹1ಗೆ 1 ಕೆಜಿ ಸಕ್ಕರೆ ನೀಡಲಾಗುತ್ತಿದೆ. ಅಲ್ಲದೆ ನಿಮಗಾಗಿ ಲಕ್ಕಿ ಡ್ರಾ ಕೂಪನ್ಗಳು ದೊರೆಯುತ್ತದೆ. ವಿಶೇಷ ಸೂಚನೆ, ಈ ಕೊಡುಗೆ ಡಿಸೆಂಬರ್ 22ರಿಂದ ಜನವರಿ 7ರವರೆಗೆ ಮಾತ್ರ. ಜನವರಿ 26ರಂದು ಲಕ್ಕಿ ಡ್ರಾ ಓಪನ್ ಮಾಡಲಾಗುವುದು. ಗೆದ್ದವರಿಗೆ ಮೊದಲನೇ ಬಹುಮಾನ ಬೈಕ್, ಎರಡನೇ ಬಹುಮಾನ ವಾಷಿಂಗ್ ಮೆಷಿನ್, ಮೂರನೇ ಬಹುಮಾನ ಮೈಕ್ರೋವೇವ್ ಹಾಗೂ ಇನ್ನಿತರೆ ಹಲವಾರು ಬಹುಮಾನಗಳನ್ನು ವಿತರಿಸಲಾಗುವುದು. ಈ ಕೂಡಲೇ ಸಂಪರ್ಕಿಸಿ. ಹೋಮ್ ಡೆಲಿವರಿಗಾಗಿ ಹಾಗೂ ವಾಟ್ಸ್ಆಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ. ಕರವೇ ಅಧ್ಯಕ್ಷ ನಾರಾಯಣಗೌಡರ ಬಂಧನವನ್ನು ಖಂಡಿಸಿ ಕೋಲಾರದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇಂಗ್ಲಿಷ್ ನಾಮಫಲಕಗಳನ್ನು ತೆರವುಗೊಳಿಸುವ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಬುಧವಾರ ಬೃಹತ್ ರ್ಯಾಲಿಯನ್ನು ಕೈಗೊಂಡಿತ್ತು. ಈ ವೇಳೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಸೇರಿದಂತೆ ಕಾರ್ಯಕರ್ತರನ್ನು ಬಂಧಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಕೋಲಾರ ನಗರದ ಹೊಸ ಬಸ್ ನಿಲ್ದಾಣದ ವೃತ್ತದಲ್ಲಿ ಕರವೇ ಸಂಘಟನೆ ಪ್ರತಿಭಟನೆ ನಡೆಸಿತು. ಕನ್ನಡ ಪರ ಹೋರಾಟಗಾರರನ್ನ ಬಂಧಿಸಿದ್ದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಯಕರ್ತರು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಲು ಕಾರ್ಯಕರ್ತರು ಮುಂದಾಗಿದ್ದರು. ಪೊಲೀಸರು ತಡೆಯೊಡ್ಡಲು ಮುಂದಾದಾಗ ಪೊಲೀಸ್ ಹಾಗೂ ಕರವೇ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ನಮ್ಮ ರಾಜ್ಯದಲ್ಲಿ ನಮ್ಮನೇ ನಾವು ರಕ್ತವನ್ನ ಚೆಲ್ಲುತ್ತೇವೆ, ಕನ್ನಡವನ್ನು ಬಳಸುತ್ತೇವೆ, ರಕ್ತವನ್ನ ಚೆಲ್ಲುತ್ತೇವೆ, ಕನ್ನಡವನ್ನು ಬಳಸುತ್ತೇವೆ, ರಕ್ತವನ್ನ ಕೊಟ್ಟೇವು, ಕನ್ನಡವನ್ನು ಬಿಡೆವು, ರಕ್ತವನ್ನ ಕೊಟ್ಟೇವು, ಕನ್ನಡವನ್ನು ಬಿಡೆವು. ನಾರಾಯಣಗೌಡರ ನಾಯಕತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಯಿತು. ಆ ಪ್ರತಿಭಟನೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಪ್ರತಿಭಟನೆ ಮೆರವಣಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾರಾಯಣಗೌಡರನ್ನ ಹೋರಾಟಗಾರರನ್ನ ಹತ್ತಿಕ್ಕುವಂತ ಸಲುವಾಗಿ ನಾರಾಯಣಗೌಡರನ್ನ ಬಂದು ಸುಮಾರು 3,000ಕ್ಕಿಂತ ಹೆಚ್ಚು ಕರವೇ ಕಾರ್ಯಕರ್ತರನ್ನ ಬಂದಿದ್ರು. ಎಲ್ಲ ಕಾರ್ಯಕರ್ತರನ್ನ ಬಿಡುಗಡೆ ಮಾಡಿ ನಾರಾಯಣಗೌಡರು ಒಳಗೊಂಡಂತೆ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣವನ್ನು ದಾಖಲು ಮಾಡ್ತಾರೆ. ಮತ್ತೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಸುಮಾರು 14 ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲು ಮಾಡಿ ಕರವೇ ಕಾರ್ಯಕರ್ತನ ಬಟ್ಟೆಯನ್ನ ಬಿಚ್ಚಿ ಕುಡಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಈ ರಾಜ್ಯದಲ್ಲಿದ್ದೀವಿ. ನಾವು ಕೇಳ್ತಕ್ಕಂಥದ್ದು ಈ ನೆಲದ ಭಾಷೆ, ಈ ಅನ್ನದ ಭಾಷೆ, ಕನ್ನಡಿಗರ ಭಾಷೆ, ನಮ್ಮ ತಾಯಿ ಭಾಷೆ. ಈ ಭಾಷೆಗೆ ಗೌರವ ಕೊಡಲಿಲ್ಲ ಅನ್ನೋದಾದ್ರೆ, ಈ ಭಾಷೆಗೆ ಅಗೌರವ ಕೊಡೋದಾದ್ರೆ ಎಷ್ಟು ದಿವಸ ಕನ್ನಡಿಗರ ಸಹಿಸಿಕೊಳ್ಳಿಕ್ಕಾಗುತ್ತೆ? ಆ ಕಾರಣಕ್ಕಾಗಿ ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ತೀರ್ಮಾನ ಬಂದೈತೆ. ಇದು ಕೇವಲ ಬೆಂಗಳೂರಿಗೆಲ್ಲ ಸೀಮಿತ ಆಗಲ್ಲ ಈ ಹೋರಾಟ. ನಿನ್ನೆ ನಾವು ಸಹ ಸುಮಾರು 800ಕ್ಕಿಂತ ಹೆಚ್ಚು ಕರವೇ ಕಾರ್ಯಕರ್ತರು ಬೆಂಗಳೂರಿಗೆ ಹೋಗಿದ್ದೀವಿ. ಇದು ಪ್ರಾರಂಭ. ನಾಳೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು ತಹಶೀಲ್ದಾರ್ ಮುಖಾಂತರ ಮನವಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಇದಾದ ಬಳಿಕ ಕೋಲಾರ ಜಿಲ್ಲೆಯಲ್ಲೂ ಸಹ ಈ ಭಾಷೆಯನ್ನ ನಾಮಫಲಕ ಕಡ್ಡಾಯಗೊಳಿಸಬೇಕಂತೇಳಿ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ತೀವಿ. ನಾರಾಯಣಗೌಡರನ್ನ ಬಿಡುಗಡೆಗೊಳಿಸಿಲ್ಲ ಅಂದ್ರೆ ಹೋರಾಟ ಉಗ್ರ ರೂಪಕ್ಕೆ ಹೋಗುತ್ತೆ. ಆ ಸಂದರ್ಭದಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ಈ ರಾಜ್ಯ ಸರ್ಕಾರದ ಹೊಣೆಗಾರ ಆಗಬೇಕಾಗುತ್ತೆ. ಯಾಕಂದ್ರೆ ಮೊದಲು ಮುಖ್ಯಮಂತ್ರಿ ಹೇಳ್ತಾರೆ, ನನಗೆ ಕನ್ನಡ ಪರವಾದಂಥ ಅಭಿಮಾನ ಇದೆ, ನಾವು ಕನ್ನಡ ಪರವಾಗಿರ್ತೀವಿ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ ಡಿಕೆ ಶಿವಕುಮಾರ್ ಅವರು ಏನ್ ಮಾಡ್ತಾರೆ ಗೊತ್ತಿಲ್ಲ. ಪೊಲೀಸರ ಮುಖಾಂತರ ಪೊಲೀಸ್ ಇಲಾಖೆಯಲ್ಲಿ ಅಪ್ಪಟ ಕನ್ನಡಿಗರು ಇರ್ತಕ್ಕಂಥ ಪೊಲೀಸ್ ಇಲಾಖೆ, ಆದ್ರೆ IPS ಅಧಿಕಾರಿಗಳು, IAS ಅಧಿಕಾರಿಗಳು, ಹಿಂದಿ ವಾದಗಳು ಕೆಲವರು ಬಂದು ನಮ್ಮ ಅಧಿಕಾರಿಗಳ ಮೇಲೆ ಒತ್ತಡ ತಂದು, ಕೆಳಹಂತದ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಕನ್ನಡಿಗರನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಯಾವುದಕ್ಕೂ ಕರವೇ ಜಗ್ಗೋದಿಲ್ಲ, ಒಗ್ಗೋದಿಲ್ಲ, ಕಾರ್ಯಕರ್ತರು ಯಾವುದೂ ಹೆದರುವುದಿಲ್ಲ. ನಮ್ಮ ಹೋರಾಟವನ್ನ ನಿರಂತರವಾಗಿ ಕನ್ನಡವನ್ನು ಉಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನಾರಾಯಣಗೌಡರು ಬಿಡುಗಡೆ ಆಗಲಿಲ್ಲ ಅಂದ್ರೆ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ಳಿಕ್ಕೆ ಕರವೇ ಸಿದ್ಧವಾಗಿದೆ ಅಂತ ಹೇಳಿ ಈ ಸಂದರ್ಭ ಹೇಳಿಕೆ ಇಚ್ಛೆಪಡ್ತೀನಿ.
ಎನ್ಎಂ ಶ್ರೀನಿವಾಸ್, ಎಂಎಂಟಿವಿ ನ್ಯೂಸ್, ಕೋಲಾರ. ಚಿಕ್ಕಬಳ್ಳಾಪುರದ ಜಿಲ್ಲಾ ಸಭಾಪಾಲಕರ ಸಂಘದ ವತಿಯಿಂದ 2023ರ ಕ್ರಿಸ್ಮಸ್ ಸಮಾರಂಭವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಸಭಾಪಾಲಕರ ಸಂಘದ ವತಿಯಿಂದ 2023ರ ಕ್ರಿಸ್ಮಸ್ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಹಿರಿಯ ಸಭಾಪಾಲಕರಾದ ರೇವರೆಂಡ್ ಡಾಕ್ಟರ್ ರವಿಮಣಿ ಮಾತನಾಡಿ ಕ್ರಿಸ್ತನ ನಿಜವಾದ ಹುಟ್ಟಿನ ಬಗ್ಗೆ ತಿಳಿಸಿದರು. ನಾವು ಕಾಣ್ತೇವೆ ಯೇಸು ಸ್ವಾಮಿ ಎಲ್ಲಿ ಜನಿಸಿದ್ರು ಅಂದ್ರೆ ಎಲ್ಲರೂ ಬೇಗನೆ ಹೇಳುವಂತ ಒಂದು ಮಾತು, ಗೊದಲಿಯಲ್ಲಿ ಜನಿಸಿದ್ರು. ಇಲ್ಲ ಪ್ರಿಯರೇ, ಗೊದಲಿಯಲ್ಲ ಜನಿಸಿದ್ದು ಯೇಸು ಸ್ವಾಮಿ. ಯೇಸು ಸ್ವಾಮಿ ಆ ಕಾಲಘಟ್ಟಗಳಲ್ಲಿ ಕಾನೇಶುಮಾನಿ ನಡೀತಿದ್ದಂಥ ಕಾಲಘಟ್ಟವಾಗಿತ್ತು. ತಲೆ ಎಣಿಕೆ ನಡೆಸುತ್ತಿದ್ದಂಥ ಕಾಲಘಟ್ಟವಾಗಿತ್ತು. ಊರು ಬಿಟ್ಟು ಊರಿಗೆ ಬರ್ತಿರುವಂಥ ಮರಿಯಲು, ಯೋಸೆಫನು ಇವರು ದಾರಿಯಲ್ಲಿ ಬರ್ತಾ ಇರುವಂಥ ಮಾರ್ಗದಲ್ಲಿ ಛತ್ರ ಇತ್ತು. ಛತ್ರ ವಿಶ್ರಾಂತಿ ಪ್ಲೇಸ್, ಅದು ಒಂದು ವಿಶ್ರಾಂತಿಯ ಸ್ಥಳಗಳಾಗಿತ್ತು. ದಾರಿಯೋಕರಿಗೆ ಆ ಕಾಲಗಳಲ್ಲಿ ಛತ್ರಗಳಿರ್ತಿತ್ತು. ಆ ಹೈವೇಗಳಲ್ಲಿ ಯಾತ್ರೆ ಮಾಡಿ ಬರುವವರು ಅವರಿಗೆ ವಿಶ್ರಾಂತಿ ಪಡೆಯುವಂಥ ಸ್ಥಳ, ಅಲ್ಲಿ ಛತ್ರದಲ್ಲಿ ಸ್ಥಳ ಇಲ್ಲದೆ ಇದ್ದ ಕಾರಣ, ಅಂದರೆ ಜನನ ಛತ್ರದಲ್ಲಿ ನಡೆಯಿತು. ಛತ್ರದಲ್ಲಿ ಜನಿಸಿದಂಥ ಮಗು ಅಲ್ಲಿ ಛತ್ರದಲ್ಲಿ ಸ್ಥಳ ಇಲ್ಲ ಕಾರಣ ಗೊದಲಿಯಲ್ಲಿ ಮಗುವನ್ನು ಮಲಗಿಸಿದ್ರು ಅಂತ ನಾವು ಕಾಣ್ತೇವೆ. ಯೇಸುವನ್ನ ಅಲ್ಲಿ ಜನನವಾಯಿತು, ಯೇಸುವಿನ ಜನನ ಅಲ್ಲಾಯಿತು. ಎತ್ತಕ್ಕೋಸ್ಕರ ಇನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಸಿ ರಜಾಕಾಂತ್ ಮಾತನಾಡಿ ಪ್ರಸ್ತುತ ಸಮಾಜದ ಬಗ್ಗೆ ವಿವರಿಸಿದರು. ಭಾರಿ ಭಯಂಕರವಾದಂಥ ವಾತಾವರಣವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ನಾವೆಲ್ಲ ಕೂಡ ಕಷ್ಟದಲ್ಲಿರ್ತಕ್ಕಂಥ ಜನ, ಕೂಲಿ ಮಾಡಿದ್ರೆ ಜೀವನ, ಇಲ್ಲಾಂದರೆ ಜೀವನನೇ ಇಲ್ದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಕ್ಕಂಥ ನಾವೆಲ್ಲ ಕೂಡ ಎಲ್ಲರೂ ಕೂಡ ಏನು ಈ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನಸಂಖ್ಯೆ ಕೂಡ ಸಮೃದ್ಧಿಯಿಂದ, ಗೌರವದಿಂದ, ಪ್ರೀತಿಯಿಂದ ನಾವೆಲ್ಲ ಕೂಡ ಬದುಕುವಂಥ ಒಂದು ವಾತಾವರಣವನ್ನು ಆಗಬೇಕು ಅನ್ನೋದೇ ಈ ದೇಶದ ಸಂಸ್ಕೃತಿ ಮತ್ತು ಸಂವಿಧಾನದ ಆಶಯಗಳು ಕೂಡ ಆಗಿದೆ. ಆದರೆ ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮೇಲೆ ಆವಾಗಲೇ ಸ್ನೇಹಿತರು ಹೇಳಿದ ಹಾಗೆ ಮತಾಂತರ ಅಂತಕ್ಕಂಥ ಭಾವನೆಗಳನ್ನು ಇವತ್ತು ತುಂಬಿಸಿ ಅವರು ಕನಿಷ್ಠ ಪಕ್ಷ ಬ್ಯಾಗಲ್ಲಿ ಒಂದು ಬೈಬಲ್ ಎತ್ಕೊಂಡಂತ ಇದ್ರೆ ಸಾಕು, ಅವರಿಗೆ ತೊಂದರೆ ಕೊಡ್ತಕ್ಕಂಥ ಸ್ಥಿತಿ ಇವತ್ತು ಈ ದೇಶದ ಮನಸ್ಥಿತಿ ಉಟ್ಕೊಂಡಿದೆ. ಮತ್ತೋರ್ವ ಅತಿಥಿ ಮಾತನಾಡಿ ಸಮುದಾಯದ ಮಂದಿ ಹೇಗಿರಬೇಕೆಂದು ತಿಳಿಸಿದರು. ಯಾಕೆ ಅಂತಂದರೆ ಯಾವಾಗ ಒಬ್ಬ ವ್ಯಕ್ತಿಯಲ್ಲಿ ಮನ ಪರಿವರ್ತನೆ ಆಗಿ ಒಂದು ಭಗವಂತನಲ್ಲಿ ಅವನು ಶರಣಾಗ್ತಾನೋ ಖಂಡಿತ ಅವನ ಜೀವನ ಮತ್ತು ಅವನ ಕುಟುಂಬ ಎರಡು ತುಂಬ ಸೊಗಸಾಗಿರುತ್ತೆ. ನಾವು ಪಕ್ಕದ ಮನೆಯವ್ರಿಗೋಸ್ಕರ ಊರವ್ರಿಗೋಸ್ಕರ ಬದುಕೋದು ಬೇಡ. ನಾನು ನನ್ನ ಮನೆಗೆ ನನ್ನ ದೇವರಿದ್ದಾನೆ. ಸೊ ಆ ಕಲ್ಪನೆಯಲ್ಲಿ ನಾವು ಜೀವನ ಮಾಡೋಣ. ಬಹಳ ಮುಖ್ಯವಾಗಿ ನಾನು ಎಲ್ಲ ಇಲ್ಲಿ ಪೇರೆಂಟ್ಸ್ ಇದ್ದೀರಾ, ಸೊ ಎಲ್ರಿಗೂ ರಿಕ್ವೆಸ್ಟ್ ಏನಂದರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿ. ಆಗ ಖಂಡಿತ ನಿಮ್ಮ ಭಗವಂತನ ಕೃಪೆ ನಿಮಗೆ ಆ ಶಕ್ತಿ ಕೊಡ್ತಾನೆ. ಇನ್ನು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿದ್ದ ಗಣ್ಯರಿಗೆ ಸನ್ಮಾನ ಮಾಡಲಾಯಿತು. ನಂತರ ಕ್ರಿಸ್ತನ ಗೀತೆಯೊಂದಿಗೆ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಂಜುನಾಥ್ ಎಂ, ಜಾನ್ ಮೊಸೆಸ್, ರೇವಾ ಜಾನ್ಸನ್, ರೇಯಂ ಮುತ್ತಾಯಿ, ರಾಜನ್ ವರ್ಗೀಸ್, ಸತ್ಯನಾರಾಯಣಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದೇಶದಲ್ಲಿ ದಲಿತರು, ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು ಆಳುವಂತಾಗಬೇಕು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡುವ ಉದ್ದೇಶದಿಂದ ಚಿತ್ರದುರ್ಗದಲ್ಲಿ ಬೃಹತ್ ಜಾಗೃತಿ ಸಮಾವೇಶ ನಡೆಯಲಿದೆ ಎಂದು ಕರ್ನಾಟಕ ದಸಂಸ ಜಿಲ್ಲಾ ಸಂಚಾಲಕ ಮೇಲೂರು ಮಂಜುನಾಥ್ ಹೇಳಿದರು.
ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಮೇಲೂರು ಮಂಜುನಾಥ್ ಮಾತನಾಡಿ, ಪ್ರಪಂಚದ ಅನೇಕ ರಾಷ್ಟ್ರಗಳನ್ನು ಸುತ್ತಾಡಿದ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಲ್ಲಿನ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಇಡೀ ಜಗತ್ತಿನಲ್ಲಿಯೇ ಶ್ರೇಷ್ಠ ಸಂವಿಧಾನವನ್ನು ರಚಿಸಿ ದೇಶದಲ್ಲಿ ದಲಿತರು, ಹಿಂದುಳಿದವರು ಹಾಗೂ ಅಲ್ಪಸಂಖ್ಯಾತರು ಅಧಿಕಾರ ನಡೆಸುವಂತೆ ಆಗಬೇಕೆಂದು ಕನಸು ಕಂಡಿದ್ದರು. ಅವರ ಕನಸು ನನಸು ಮಾಡುವ ಉದ್ದೇಶದಿಂದ ಅಹಿಂದ ಸಮಾಜವನ್ನು ಸಂಘಟಿಸಿ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಲು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಮಿತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ 67ನೇ ಮಹಾಪರಿನಿಬ್ಬಾಣ ದಿನದ ಅಂಗವಾಗಿ ಅವರ ಆಶಯದಂತೆ ಪ್ರಬುದ್ಧ ಭಾರತದಲ್ಲಿ ನಿರ್ಮಾಣಕ್ಕಾಗಿ ಚಿತ್ರದುರ್ಗದಲ್ಲಿ ಐತಿಹಾಸಿಕ ಸಮಾವೇಶ ನಡೆಯಲಿದೆ. ಈ ಸಮಾವೇಶದಲ್ಲಿ ಅಹಿಂದ ವರ್ಗಗಳ ಜನರು, ಮಹಿಳೆಯರು, ಎಲ್ಲಾ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಭಾಗವಹಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಪ್ರಪಂಚದ ಅನೇಕ ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಈ ಭಾರತಕ್ಕೆ ಬಹಳ ದೊಡ್ಡದಾದಂತಹ ಒಂದು ಸಂವಿಧಾನವನ್ನು ಇವತ್ತು ಬರೆದುಕೊಟ್ಟು ಹೋಗಿದ್ದಾರೆ. ಈ ಸಂವಿಧಾನ ಈ ದೇಶದಲ್ಲಿ ಅನೇಕ ಧರ್ಮಗಳಾಗಿರ್ಬೋದು, ಭಾಷೆಗಳಾಗಿರ್ಬೋದು, ಬೇರೆ ಬೇರೆ ಎಲ್ಲ ಇವ್ರಿಗೂ ಅನ್ವಯಿಸೋ ಥರ ಈ ಸಂವಿಧಾನದಲ್ಲಿ ಸಾಕಷ್ಟು ಸವಲತ್ತುಗಳು ಎಲ್ರಿಗೂ ಕೊಟ್ಟಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಮಹಿಳೆಯರಿಗೆ ಬಹಳ ಸವಲತ್ತುಗಳು ಕೊಟ್ಟಿದ್ದಾರೆ. ಈ ದೇಶದ ದಲಿತರನ್ನ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವ್ರನ್ನ ಒಂದೇ ವೇದಿಕೆಗೆ ತಗೊಬಂದು ಈ ದೇಶದಲ್ಲಿ ಸರ್ಕಾರ ರಚನೆ ಮಾಡುವಂತಹ ಒಂದು ಸಾಹಸ ನಾವು ಮಾಡಬೇಕು, ಈ ದೇಶನ ಆಳಬೇಕು, ಅಂಬೇಡ್ಕರ್ ಅವರ ಕನಸು ನನಸು ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಎಲ್ಲ ಯುವಕರು, ಮಹಿಳೆಯರು, ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರನ್ನ ಒಂದು ಒಟ್ಟಿಗೆ ಸೇರಿಸಿ ಮುಂದಿನ ದಿನಗಳಲ್ಲಿ ಒಂದು ಬೃಹತ್ಕಾರವಾದಂತಹ ಒಂದು ರಾಜಕೀಯ ಶಕ್ತಿಯನ್ನು ಈ ದೇಶದಲ್ಲಿ ಹುಟ್ಟಾಕಬೇಕು. ಈ ದೇಶನ ಆಳುವಂತ ಮಟ್ಟಕ್ಕೆ ನಾವು ತಗೊಂಡು ಹೋಗ್ಬೇಕು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ ನನಸು ಮಾಡಬೇಕು ಅಂತ ದೂರದೃಷ್ಟಿ ಇಟ್ಕೊಂಡು ಇವತ್ತು ಚಿತ್ರದುರ್ಗದಲ್ಲಿ ಬೃಹತ್ ಜಾಗೃತಿಯ ಒಂದು ಸಮಾವೇಶನ ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ದಂಡಂಘಟ್ಟ ತಿರುಮಲೇಶ್, ನಗರಸಭಾ ಸದಸ್ಯ ಹಾಗೂ ದಲಿತ ಮುಖಂಡ ಕೃಷ್ಣಮೂರ್ತಿ, ದಲಿತ ಮುಖಂಡ ನಾರಾಯಣಸ್ವಾಮಿ ಉಪಸ್ಥಿತರಿದ್ದರು. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ, ಕರ್ನಾಟಕ ಬೀಜ ನಿಗಮ ಪಕ್ಕ, BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ICU, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ:
62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ರು 999ಕ್ಕೆ ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಶ್ರೀ ಆಟೋ ಟಾಟಾ ಮೋಟಾರ್ಸ್ನಲ್ಲಿ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ದಸರಾ ಹಬ್ಬದ ಪ್ರಯುಕ್ತ ಆಕರ್ಷಕ ಕೊಡುಗೆಗಳು. ನಿಮ್ಮ ಕನಸನ್ನ ನನಸಾಗಿಸುವ ನವೀನ ಮಾದರಿಗಳ ಟಾಟಾ ಮೋಟಾರ್ಸ್ ಕಾರುಗಳ ಸಂಭ್ರಮ. ನಮ್ಮಲ್ಲಿ ಉಚಿತ ಹೋಮ್ ಡೆಲಿವರಿ ಸೌಲಭ್ಯ, ಎಲ್ಲಾ ರೀತಿಯ ವಾಹನಗಳ ಟೆಸ್ಟ್ ಡ್ರೈವ್, ಸೇಲ್ಸ್ ಮತ್ತು ಸರ್ವಿಸ್, ಖರೀದಿಸುವ ಕಾರುಗಳ ಮೇಲೆ ವಿವಿಧ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಸಹ ಲಭ್ಯವಿರುತ್ತದೆ. ಷರತ್ತು ಮತ್ತು ನಿಬಂಧನೆಗಳು ಅನ್ವಯ. ಇನ್ನೇಕೆ ತಡ, ಶ್ರೀ ಆಟೋ ಟಾಟಾ ಮೋಟಾರ್ಸ್ ನಿಂದ ನಿಮ್ಮ ನೆಚ್ಚಿನ ಕಾರನ್ನ ಖರೀದಿಸಿ. ನಮ್ಮ ಜೊತೆ ಕುಟುಂಬದೊಂದಿಗೆ ದಸರಾ ಹಬ್ಬವನ್ನ ಸಂಭ್ರಮಿಸಿ. ಇದೆಲ್ಲ ನಿಮ್ಮ ಶ್ರೀ ಆಟೋ ಟಾಟಾ ಮೋಟಾರ್ಸ್ ನಲ್ಲಿ ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಶ್ರೀ ಆಟೋ ಟಾಟಾ ಮೋಟಾರ್ಸ್, ಚಿಕ್ಕಬಳ್ಳಾಪುರ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8147744399. ಗುಡಿಬಂಡೆ ಪಟ್ಟಣದ 2ನೇ ವಾರ್ಡ್ನ ಹೌಸಿಂಗ್ ಬೋರ್ಡ್ ಕಾಲೋನಿ ಮತ್ತು ಸೊಪ್ಪಿನಪೇಟೆಗೆ ನಡೆದ ಉಪಚುನಾವಣೆಯಲ್ಲಿ 85% ಮತದಾನ ಆಗಿದೆ ಎಂದು ಚುನಾವಣಾ ಅಧಿಕಾರಿ ಅಮರನಾರಾಯಣ ರೆಡ್ಡಿ ತಿಳಿಸಿದರು. ವಕೀಲ ಹಾಗೂ ಉಪಾಧ್ಯಕ್ಷರಾಗಿದ್ದ ಅನಿಲ್ ಕುಮಾರ್ ನಿಧನರಾಗಿ ತೆರವಾಗಿದ್ದ ಸದಸ್ಯ ಸ್ಥಾನಕ್ಕೆ ಗುಡಿಬಂಡೆ ಪಟ್ಟಣದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ನಡೆದ ಉಪಚುನಾವಣೆಯಲ್ಲಿ ಒಟ್ಟು 823 ಮತಗಳ ಪೈಕಿ ಮಹಿಳೆಯರು 357, ಪುರುಷರು 347 ಸೇರಿ ಒಟ್ಟು 704 ಮತಗಳು ಚಲಾವಣೆ ಆಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಚುನಾವಣೆ ಹಿನ್ನೆಲೆ ಶಾಲೆಗೆ ರಜೆ ಘೋಷಿಸಿದ್ದು ಸೂಕ್ತ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕ್ರಮ ವಹಿಸಲಾಗಿತ್ತು. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಪ್ರಧಾನಿ ಮೋದಿ ನುಡಿನಡೆಯಿಂದಾಗಿ ವಿಶ್ವ ಕಂಡ ಶ್ರೇಷ್ಠ ನಾಯಕರಾಗಿದ್ದು ದೇಶವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಸಮನಾಗಿ ನಿಲ್ಲಬೇಕೆಂಬ ನಿಟ್ಟಿನಲ್ಲಿ ಅವಿರತವಾಗಿ ಶ್ರಮಿಸುತ್ತಿದ್ದಾರೆಂದು ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ತಿಳಿಸಿದರು. ನಿರ್ದೇಶಕರು ಹಾಗೂ ತಾಲೂಕು ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ವೇಣುಗೋಪಾಲ್ ಸರ್ ಅವರು ದೀಪವನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದಾರೆ. ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದ ಶ್ರೀ ಯೋಗಿ ನಾರಾಯಣ ಮಠದ ಸಮೀಪ ನಡೆದ ವಿಕಸಿತ ಭಾರತ ಸಂಕಲ್ಪ ರಥಯಾತ್ರೆಗೆ ಚಾಲನೆ ನೀಡಿ ಕೇಂದ್ರ ಆಹಾರ ನಿಗಮ ಮಂಡಳಿ ಸದಸ್ಯ ಹಾಗೂ ಮುಖಂಡ ಜಿಎನ್ ವೇಣುಗೋಪಾಲ್ ಮಾತನಾಡಿ, ಕೇಂದ್ರ ಸರ್ಕಾರ ಹಲವಾರು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ. ಯಾವುದೇ ಪಕ್ಷದವರು ಮೋದಿ ಜೊತೆ ಹೋಗಬಹುದು, ಬರಬಹುದು. ಖಾಸಗಿ ಆಸ್ಪತ್ರೆಗೆ ಹೋದರೆ ಬಡ ಜನರಿಗೆ ಸುಲಿಗೆ ಮಾಡುತ್ತಿದ್ದಾರೆಂದು ಗಮನಿಸಿ ಕೇಂದ್ರ ಸರ್ಕಾರ ದೇಶದ 80 ಕೋಟಿ ಜನರಿಗೆ ಆಯುಷ್ಮಾನ್ ಭಾರತ ಕಾರ್ಡ್ ನೀಡಿ ಆರೋಗ್ಯ ವಿಚಾರಗಳಿಗೆ ಹಣವನ್ನು ಹೊಂದಿಸಿ ಜನರ ಪ್ರಾಣ ಉಳಿಸಲು ಸಹಕಾರಿಯಾಗಿದೆ. ಕರೋನಾ ಸಂದರ್ಭದಲ್ಲಿ ದೇಶದ 140 ಕೋಟಿ ಜನತೆಗೆ ಉಚಿತವಾಗಿ ಲಸಿಕೆಯನ್ನು ನೀಡುವುದಲ್ಲದೆ ಬಡ ಜನತೆಯ ಆರೋಗ್ಯ ದೃಷ್ಟಿಯಿಂದ ಆಯುಷ್ಮಾನ್ ಭಾರತ್, ಉಜ್ವಲ್ ಯೋಜನೆ, ಕ್ಷಯಮುಕ್ತ ಭಾರತ ಅಭಿಯಾನ, ಕಿಸಾನ್ ಸಮ್ಮಾನ್ ಯೋಜನೆ, ಫಸಲ್ ಬಿಮಾ ಯೋಜನೆಗಳು ಪ್ರತಿಯೊಬ್ಬ ಪ್ರಜೆಗೂ ತಲುಪುವಂತೆ ಮಾಡುವ ಗುರಿ ಹೊಂದಿದ್ದಾರೆ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರ ಕನಸು ನನಸಾಗಲು ಈ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ.
ಪ್ರತಿಯೊಬ್ಬರಿಗೂ ಕಟ್ಟೆ ಕಡೆ ವ್ಯಕ್ತಿಗೂ ಕೊಡುವಂತ ಸೌಲಭ್ಯಗಳು. ಇವತ್ತು ಒಂದು ಮನೆಯಲ್ಲಿ ಆರೋಗ್ಯ ಬೇಕು, ಆರೋಗ್ಯಕ್ಕೋಸ್ಕರ ಆಯುಷ್ಮಾನ್ ಕಾರ್ಡ್ 5 ಲಕ್ಷ ರೂಪಾಯಿವರೆಗೂ ಯಾವುದೇ ಹಾಸ್ಪಿಟಲ್ಗಳಲ್ಲಿ ತೋರಿಸ್ಕೊಂಡು ಅದನ್ನ 10 ಲಕ್ಷ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅವರಿಗೆ ಔಷಧಿಗೆ ಜನರಲ್ ಅಂತ ಬಿಟ್ಟಿದ್ದು ಜನೌಷಧಿ ಕೇಂದ್ರ ಅಂತ. ಆ ಜನೌಷಧಿ ಕೇಂದ್ರಗಳಲ್ಲಿ 1000 ರೂಪಾಯಿ ಔಷಧಿ 300 ರೂಪಾಯಿ ಸಿಗುತ್ತೆ. ಅವ್ರಿಗೆ ಇರಪ್ಪ ಅಂತ ಸಬ್ಸಿಡಿ ಕಳ್ಸೋದಕ್ಕೆ ಜನರಲ್ ಅಕೌಂಟ್ ಅಂದ್ರೆ ಠೇವಣಿ ಹೆಂಗಿದ್ರು ಆ ಅಕೌಂಟ್ ನಿಮ್ಮ ಹೆಸರಲ್ಲಿ ಇರುತ್ತೆ. ಅವ್ರಿಗಪ್ಪ ಆ ತಾಯಿ ತಂದೆಗಳು ಇವಪ್ಪ ನಮಗೆ ಕೊಡ್ತಾ ಇರುವಂತ ಸರ್ಕಾರ ನಮ್ಮನ್ನ ಆರಿಸಿ ಕಳಿಸಿದೆ. 4 ಸಲ ಮುಖ್ಯಮಂತ್ರಿ ಆಗಿದ್ದೆ ಗುಜರಾತ್ ಅಲ್ಲಿ, 2 ಸಲ ಪ್ರಧಾನಮಂತ್ರಿಗಳಾಗಿದ್ದೀರಿ ಅಂತೇಳಿ ತಮ್ಮ ಆಶೀರ್ವಾದದಿಂದ ಪ್ರತಿಯೊಬ್ಬರಿಗೂ ಗ್ಯಾಸ್ ಇರಬೇಕು. ಕ್ಯಾನ್ಸರ್ಗೆ ಸೌದೆ ಕೊಟ್ಟು ಸೌದೆ ಹೊರ ಹಾಕಿ ಅವರುಗಳ ತಾಯಿಯಂದ್ರು, ನನ್ನ ಅಕ್ಕಂದ್ರು, ತಂಗಿಯಂದ್ರು ಇವತ್ತು ಕ್ಯಾನ್ಸರ್ಗಳಿಗೆ ಕ್ಷಯರೋಗಗಳಿಗೆಲ್ಲ ತುತ್ತಾಗ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಉಜ್ವಲ ಗ್ಯಾಸ್ ಯೋಜನೆ. ಕಾರ್ಯಕ್ರಮದಲ್ಲಿ ಅರ್ಹ ಫಲಾನುಭವಿಗಳಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಹಾಗೂ ಗ್ಯಾಸ್ ಸ್ಟವ್ ಸಿಲಿಂಡರ್ಗಳನ್ನು ವಿತರಣೆ ಮಾಡಿದರು. ಹಾಗೂ ಡ್ರೋನ್ ಮೂಲಕ ರೈತರ ಬೆಳೆಗಳಿಗೆ ಔಷಧಿಗಳನ್ನು ಸಿಂಪಡಣೆಗೆ ಸಂಬಂಧಿಸಿದ ಪ್ರತ್ಯಕ್ಷತೆಗೆ ವೇಣುಗೋಪಾಲ್ ಚಾಲನೆ ನೀಡಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ರೈತರಿಗೆ ತಿಳಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾದೇವಿ, ಗ್ರಾಮ ಪಂಚಾಯಿತಿ ಸದಸ್ಯೆ ವಿಜಯಲಕ್ಷ್ಮಿ ಆರ್, ಆರೋಗ್ಯ ಇಲಾಖೆ ಅಧಿಕಾರಿ ಕುಮಾರಿ ದಿವ್ಯಾ, ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದ ವಿನೋದ ರೆಡ್ಡಿ, ಕೃಷಿ ಅಧಿಕಾರಿ ಲಕ್ಷ್ಮಿ, ತೋಟಗಾರಿಕೆ ಇಲಾಖೆ ಅಧಿಕಾರಿ ಗಂಗಲಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಅಕ್ಕನ ಆಸ್ತಿಗಾಗಿ ಒಡಹುಟ್ಟಿದವರ ಕಿರುಕುಳ, ನ್ಯಾಯಕ್ಕಾಗಿ ಅಂಗಲಾಚಿದ ಮಹಿಳೆ ವರದಿ ಪ್ರಸಾರ ಮಾಡಿದ್ದ ಎಂಎಂಟಿವಿ, ನ್ಯಾಯ ಕೊಡಿಸಲು ಮುಂದೆ ಬಂದ ಹಿರಿಯ ನ್ಯಾಯಾಧೀಶರು. ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಕರೋನಾ ಪ್ರಕರಣಗಳು, ಸಚಿವರಿಂದ ನಡೆದ ಅತಿ ಮುಖ್ಯ ಕೆಡಿಪಿ ಸಭೆ, ಮೊಬೈಲ್ಗಳಲ್ಲೇ ತಲ್ಲೀನರಾಗಿದ್ದ ಅಧಿಕಾರಿಗಳು. ಗೋವು ಭೂ ಸ್ಪರ್ಶಗೊಂಡ ಗೋಗರ್ಭಗಿರಿ ಕ್ಷೇತ್ರ, ಮೊದಲನೇ ದತ್ತಾತ್ರೇಯ ವಾರ್ಷಿಕೋತ್ಸವದ ಸಂಭ್ರಮ, ಕಣ್ಮನ ಸೆಳೆದ ಸ್ವಾಮಿಯ ಅಲಂಕಾರ. ಇಂಗ್ಲಿಷ್ ನಾಮಫಲಕಗಳ ತೆರವು ವಿಚಾರ, ಕರವೇ ಅಧ್ಯಕ್ಷ ನಾರಾಯಣಗೌಡರ ಬಂಧನ, ಕನ್ನಡಪರ ಸಂಘಟನೆಗಳ ಪ್ರತಿಭಟನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.